ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಮಾಡುತ್ತಿರುವ ವಿಡಿಯೋ ಎಂದರೆ ಇಂಗ್ಲೀಷ್ನಲ್ಲಿ ಬರುವ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟೆನ್ಸಸ್ ಅಂದರೆ ಕಾಲಗಳು. ಈ ಕಾಲಗಳು ಟೆನ್ಸಸ್ ಎಂಬ ಒಂದು ಟಾಪಿಕ್ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದಾಗ ಟೆನ್ಸ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಈ ಒಂದು ಟಾಪಿಕನ್ನು ನಾವು ಅತ್ಯಂತ ಸರಳ ವಿಧಾನದ ಮೂಲಕ ತಿಳಿದುಕೊಳ್ಳೋಣ. ಈ ಟೆನ್ಸಸ್ ಎಂಬ ಒಂದು ಟಾಪಿಕನ್ನು ನಾವು ಪರ್ಫೆಕ್ಟಾಗಿ ಕಲಿತ್ರೆ ನಮಗೆ ಮುಂದೆ ಬರುವಂತಹ ಕ್ವಶನ್ ಟ್ಯಾಗ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಆಕ್ಟಿವೇಸ್, ಪ್ಯಾಸಿವ್ಸ್ ಪ್ರತಿಯೊಂದು ಕೂಡ ಅತಿ ಸುಲಭವಾಗಿ ನಾವು ಕಲಿಬೋದು ಇಂಗ್ಲೀಷಲ್ಲಿ. ಇಂತಹ ಒಂದು ಟೆನ್ಸಸ್ಸನ್ನು ನಾವು ಇವಾಗ ಅಧ್ಯಯನ ಮಾಡೋಣ. ಟೆನ್ಸಸ್ ಮೀನ್ಸ್ ಕಾಲಗಳು, ಹೌದಾ? ಇಂಗ್ಲೀಷ್ನಲ್ಲಿ ನಾವು ಟೆನ್ಸಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಾಲಗಳು ಅಂತ ಕರಿತೀವಿ. ಈ ಟೆನ್ಸಸ್ ಏನನ್ನು ನಮಗೆ ಪ್ರೆಸೆಂಟೇಷನ್ ಮಾಡ್ತಾವಪ್ಪ, ಏನು ತಿಳಿಸ್ತವಂತಂದರೆ ಟೆನ್ಸಸ್ ದ ಟೈಮ್ ಆಫ್ ಆ್ಯಕ್ಷನ್ ಅಂದರೆ ಸಮಯ ಮತ್ತು ಕ್ರಿಯೆಯನ್ನು ಸೂಚಿಸುವುದಕ್ಕೆ ನಾವು ಟೆನ್ಸ್ ಅಂತ ಕರಿತೀವಿ. ಈ ಒಂದು ಟೆನ್ಸಲ್ಲಿ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಟೆನ್ಸ್ ಇದೆ. ಟೆನ್ಸಲ್ಲಿ 3 ಟೈಪ್ಸ್ ಇದೆ. ಒಂದು ಪ್ರೆಸೆಂಟ್ ಟೆನ್ಸ್, 2 ಪಾಸ್ಟ್ ಟೆನ್ಸ್, 3 ಫ್ಯೂಚರ್ ಟೆನ್ಸ್. ಈ 3 ಟೆನ್ಸ್, ಒಂದು ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂತಂದರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂತಂದರೆ ಭವಿಷ್ಯತ್ ಕಾಲ. ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ನಮಗೆ. ಮತ್ತು ಈ ಟೆನ್ಸನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಪ್ರೆಸೆಂಟ್ ಟೆನ್ಸನ್ನು ನಾವು ಮತ್ತೆ ನಾಲ್ಕು ಫಾರ್ಮ್ಸ್ ಆಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂ, ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಅಂತೇಳಿ. ಇದು ನಮಗೆ ಇಂಪಾರ್ಟೆಂಟ್. ನೋಡಿರಿ, ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದೆ. ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಏನಪ್ಪ ಅಂತಂದರೆ ಆ್ಯಕ್ಷನ್ ಆ್ಯಫನ್ ನೌ, ಪ್ರಸ್ತುತ ನಡೆಯುತ್ತಿರುವಂತಹ ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಪಾಸ್ಟ್ ಟೆನ್ಸ್ ಆ್ಯಕ್ಷನ್ ಆಲ್ರೆಡಿ ಆ್ಯಫನ್ಡ್, ಈಗ ಆಲ್ರೆಡಿ ನಡೆದಿರುವಂಥ ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಫ್ಯೂಚರ್ ಟೆನ್ಸ್ ಆ್ಯಕ್ಷನ್ ಆ್ಯಟ್ ಟು ಆ್ಯಪನ್, ಮುಂದೆ ಮಾಡುವಂತಹ ಕೆಲಸವನ್ನು ಸೂಚಿಸುತ್ತೆ. ಗೊತ್ತಾಯ್ತಲ್ಲ? ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಆ್ಯಕ್ಷನ್ ಆ್ಯಪನ್ ಟು ನೌ, ವರ್ತಮಾನ ಕಾಲದೊಳಗೆ ಇವಾಗ ಏನು ಕ್ರಿಯೆ ನಡೀತಾ ಇದೆ ಅದು ನಡೆಯುತ್ತೆ. ಪಾಸ್ಟ್ ಟೆನ್ಸ್ ಅಂತಂದರೆ ಭೂತಕಾಲ, ಆ್ಯಕ್ಷನ್ ಆಲ್ರೆಡಿ ಆ್ಯಪನ್ಡ್, ಈಗ ಆಲ್ರೆಡಿ ಮುಗಿದೋಗಿರುವಂಥ ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಫ್ಯೂಚರ್ ಟೆನ್ಸ್ ಆ್ಯಕ್ಷನ್ ಆ್ಯಟ್ ಟು ಆ್ಯಪನ್, ಮುಂದೆ ನಡೆಯುವಂಥ ಒಂದು ಕ್ರಿಯೆಯನ್ನು ಸೂಚಿಸುತ್ತೆ. ಈಚ್ ಟೆನ್ಸ್ ಆ್ಯಸ್ 4 ಫಾರ್ಮ್ಸ್, ಪ್ರತಿಯೊಂದು ಪ್ರೆಸೆಂಟ್ ಟೆನ್ಸ್ ಒಳಗೆ, ಪಾಸ್ಟ್ ಟೆನ್ಸ್ ಒಳಗೆ, ಫ್ಯೂಚರ್ ಟೆನ್ಸ್ ಒಳಗೆ ಪ್ರತಿಯೊಂದರೊಳಗೂ ನಾವು 4 ಫಾರ್ಮ್ಸ್ ನೋಡ್ತೀವಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಕಂಟಿನ್ಯೂ, ಸಿಂಪಲ್ ಪರ್ಫೆಕ್ಟ್, ಸಿಂಪಲ್ ಪರ್ಫೆಕ್ಟ್ ಕಂಟಿನ್ಯೂ. ಅದೇ ಥರ ಮತ್ತು ಪಾಸ್ಟ್ ಒಳಗೂ ಕೂಡ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂ, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂ ಅಂತ. ಮತ್ತು ಫ್ಯೂಚರ್ ಒಳಗೂ ಸಿಂಪಲ್ ಫ್ಯೂಚರ್ ಕಂಟಿನ್ಯೂ, ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂ. ಈ ಥರ ನಾವು ಏನು ಮಾಡ್ತೀವಿ, ಪ್ರತಿಯೊಂದರಲ್ಲೂ ಕೂಡ 4 ಫಾರ್ಮ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಸಿಂಪಲ್ ಅಂತಂದರೆ ಏನಪ್ಪ ಅಂತಂದರೆ ಸಾಧಾರಣ ವರ್ತಮಾನ ಕಾಲ, ಸಿಂಪಲ್ ನೆಕ್ಸ್ಟ್ ಅದು ಬರುತ್ತೆ. ನೆಕ್ಸ್ಟ್ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಒಳಗೆ ಅಥವಾ ಪ್ರೆಸೆಂಟ್ ಫಾಸ್ಟ್ ಫ್ಯೂಚರ್ ಅಂತ ಹೇಳಿದೆ ನಾನು ನಿಮಗೆ. ಇವಾಗ ಹೇಳಬೇಕಾದ್ರೆ ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಒಳಗೆ ಏನಾಯಿತು, ಪ್ರೆಸೆಂಟ್ ಒಳಗೆ ಐ ಈಟ್ ಫುಡ್, ನಾನು ಫುಡ್ಡನ್ನು ತಿನ್ನುತ್ತೇನೆ. ಪಾಸ್ಟ್ ಐ ಏಟ್ ಫುಡ್, ನಾನು ಆಹಾರವನ್ನು ತಿಂದೆ. ಫ್ಯೂಚರ್ ಒಳಗೆ ಐ ವಿಲ್ ಈಟ್ ಫುಡ್, ನಾನು ಫುಡ್ಡನ್ನು ತಿನ್ನುವೆನು. ಈ ಥರ ಏನಾಗುತ್ತೆ, ಪ್ರತಿಯೊಂದರೊಳಗೂ V1 V2 V3 ಅಂತ ಬರುತ್ತೆ. ನಿಮಗೆ ನೆಕ್ಸ್ಟ್ ಅದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದು ಯಾವುದಪ್ಪ ಈಗ ಅಂತಂದರೆ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ನಿಮ್ಗೆ ಹೇಳಿದೆ ನಾನು ಆಗಲೇ.
ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ. ಯೂಸ್ ಟು ಶೋ ಪ್ರೆಸೆಂಟ್ ಟೈಮ್ ಆ್ಯಂಡ್ ಆ್ಯಕ್ಷನ್. ಪ್ರಸ್ತುತ ನಡೆಯುವಂಥ ಒಂದು ಪ್ರೆಸೆಂಟ್ ಟೈಮ್ ಆ್ಯಂಡ್ ಆ್ಯಕ್ಷನ್. ಇವಾಗೇನು ನಾವು ಪ್ರೆಸೆಂಟು ಏನು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅದೋ ಒಂದು ಸಮಯವನ್ನು ತಿಳಿಸೋದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಮತ್ತು 4 ಫಾರ್ಮನ್ನು ನೋಡ್ತೀವಿ ನಾವು. ಹೌದಾ, ಆಗಲೇ ಅದನ್ನೆಲ್ಲನೂ ಆ ಥರ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಅಂತೇಳಿ. ಫಸ್ಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನಾವು ಸ್ಟ್ರಕ್ಚರ್ ನೋಡ್ಕೋಬೇಕು. ಏನಿರುತ್ತೆ ಸ್ಟ್ರಕ್ಚರು, ಪ್ರತಿಯೊಂದ್ರದ್ದು ಸ್ಟ್ರಕ್ಚರ್ ಇಂಪಾರ್ಟೆಂಟ್ ನಮಗೆ. ಪ್ರೆಸೆಂಟ್ ಸಿಂಪಲ್ ನೋಡ್ರಿ, ಪ್ರೆಸೆಂಟ್ ಸಿಂಪಲ್ ಒಳಗೆ ಸಬ್ಜೆಕ್ಟ್ V1 SRES ಪ್ಲಸ್ ಅಬ್ಜೆಕ್ಟ್, ಇದು ಇಂಪಾರ್ಟೆಂಟ್ ನಮಗೆ. ಇದು ಸ್ಟ್ರಕ್ಚರ್ ನೋಡ್ಕೊಂಡು ನಾವು ಪ್ರತಿಯೊಂದನ್ನು ಸೆಂಟೆನ್ಸನ್ನು ನೋಡುವಾಗ ಈ ಸ್ಟ್ರಕ್ಚರ್ ಸಬ್ಜೆಕ್ಟ್ ಏನಿದೆ, V1 ಯಾವುದಿದೆ ಮತ್ತು ಅಬ್ಜೆಕ್ಟ್ ಬಂದಿದೆ ಅಂಥೇಳಿ V1 V2 V3 ಅಂತಂದರೆ ಏನಪ್ಪ ಅಂತಂದರೆ ನಾವೇನು ಮಾಡ್ತೀವಿ, V1 ಅಂದರೆ ಪ್ರೆಸೆಂಟ್ ಟೆನ್ಸ್ ಒಳಗೆ V1 ಬಳಸ್ತೀವಿ. ಪಾಸ್ಟ್ ಟೆನ್ಸ್ ನಿಮಗೆ ನೆಕ್ಸ್ಟು ನಾನು ಪಾಸ್ಟ್ ಟೆನ್ಸ್ ಹೇಳೋತ್ನೇ ಹೇಳ್ತೀನಿ ನಿಮಗೆ. ಆವಾಗ ಏನು ಬರುತ್ತೆ, ಪಾಸ್ಟ್ ಟೆನ್ಸ್ ಒಳಗೆ ಬರಬೇಕಾದ್ರೆ ಇಲ್ಲಿ ಕೆಳಗಿದೆ ನೋಡಿರಿ, ಪಾಸ್ಟ್ ಟೆನ್ಸ್ ಬರಬೇಕಾದ್ರೆ ಏನು ಮಾಡ್ತೀವಿ ನಾವು V2 ಬಳಸ್ತೀವಿ. ಹೌದಾ, ಇವು ಸ್ಟ್ರಕ್ಚರ್ ಇಂಪಾರ್ಟೆಂಟ್ ನಿಮ್ಗೆ. V1 ಹಂಗಂದರೆ V1 V2 ಅಂದರೆ ಏನು ರೀ ಅಂತಂದರೆ, V1 ಅಂದರೆ ಏನಪ್ಪ ಅಂತಂದರೆ ಇದು ವರ್ತಮಾನ ಕ್ರಿಯಾಪದವನ್ನು ಸೂಚಿಸುತ್ತೆ. ಹೌದಾ, V1 ಏನನ್ನು ಸೂಚಿಸುತ್ತೆ, ವರ್ತಮಾನ ಕ್ರಿಯಾಪದವನ್ನು ಸೂಚಿಸುತ್ತೆ V1. ಇನ್ನು V2 ಏನಂತಂದರೆ ಭೂತಕಾಲದ ಕ್ರಿಯಾಪದ, ಪಾಸ್ಟ್ ಟೆನ್ಸ್ ವರ್ಬನ್ನು ಸೂಚಿಸುತ್ತೆ. V3 ಏನಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಈಗ ನೋಡ್ರಿ, ನಾವು ಒಂದು ಇದು ಬರೀಬೇಕಾದ್ರೆ ಏನು ಮಾಡ್ತೀವಿ, ಗೋ ಒಂದು ವರ್ಬ್, ಇದು ಗೋ ಅನ್ನೋದು ಗೋ ವೆಂಟ್ ಗಾನ್ ಅಂತ ಬಳಸ್ತೀವಿ. ಗೋ ವೆಂಟ್ ಗಾನ್ ಅಂತ ಬಳಸಿದಾಗ ನಾವೇನು ಮಾಡ್ತೀವಿ, ಗೋ ಅಂದರೆ ಏನದು ಪ್ರೆಸೆಂಟ್ ಟೆನ್ಸ್ನೊಳಗೆ ಬಳಸ್ತೀವಿ ಇದನ್ನು. V1 ಇದು V1 V2 V3 ಅಂತೀವಿ ಇದಕ್ಕೆ. ಹೌದಾ, ಇವೇನಿವು ವರ್ಬ್ಸ್ ಇವು. ಹೌದಾ, ಗೋ ವೆಂಟ್ ಗಾನ್ ಆಗಿರ್ಬೋದು, ಈಟ್ ಏಟ್ ಈಟನ್ ಆಗಿರ್ಬೋದು, ಇವೆಲ್ಲ ಏನಿವು ರೈಟ್ ರೋಟ್ ರೈಟನ್ ಆಗಿರ್ಬೋದು, V1 V2 V3 ಅಂತ ಹೇಳ್ತೀವಿ ನಾವು. ಇದು ನಿಮ್ಗೆ ಏನಪ್ಪ ಅಂದ್ರೆ ಸ್ಟ್ರಕ್ಚರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟ್ರಕ್ಚರನ್ನು ನೀವೇನಾದರೂ ನೆನ್ಪಿಟ್ಕೊಂಡ್ರೆ ನೀವು ಅತಿ ಸುಲಭವಾಗಿ ಇದನ್ನು ಪ್ರೆಸೆಂಟ್ ಟೆನ್ಸನ್ನು ನೆನ್ಪಿಟ್ಕೋಬೇಕು. ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಬ್ಜೆಕ್ಟ್ ಅಂದರೆ ಏನು ರೀ ಮೇಡಮ್ ಅಂದರೆ, ಸಬ್ಜೆಕ್ಟ್ ಅಂದರೆ 7 ಸಬ್ಜೆಕ್ಟ್ ಬರ್ತವೆ ನಮಗೆ. ಯಾವುದು, E C V I ದೇ, ಇವೇನಿವು ಸಬ್ಜೆಕ್ಟ್. ಇವು ಈ ಸಬ್ಜೆಕ್ಟನ್ನು ತಗೊಂಡು ನಾವೇನು ಮಾಡ್ಕೊತ ಹೋಗ್ತೀವಪ್ಪ ಅಂತಂದರೆ ಟೆನ್ಸನ್ನು ಮಾಡ್ಕೊತ ಹೋಗ್ತೀವಿ. ನೋಡ್ರಿ, ನಾವು ಸಿಂಪಲ್ ಪ್ರೆಸೆಂಟ್ ಒಳಸು ಒಂದು ವಾಕ್ಯ ಐತೆ ನೋಡ್ರಿ, ಎಕ್ಸಾಂಪಲು, ಐ ಈಟ್ ರೈಸ್, ನಾನು ಅನ್ನವನ್ನು ತಿಂದೆ. ಅನ್ನೋದೇನು ಸಬ್ಜೆಕ್ಟ್. ಇಲ್ಲನ್ನು ಸಬ್ಜೆಕ್ಟ್ ಅಂತ ಕೊಟ್ಟೆ, ಗೊತ್ತಾಯ್ತು ನಿಮ್ಗೆ. ಸ್ಟ್ರಕ್ಚರ್ ಒಳಗೆ ಸಬ್ಜೆಕ್ಟ್ ಅಂತಿದೆ. ಸಬ್ಜೆಕ್ಟ್ ಅಂದರೆ ಯಾವುದಿದೆ, V1 ಅಂತಿದೆ. V1 ಅಂತಂದ್ರೆ ಈಟ್ ಅಂದರೆ V ಅಂದರೆ ವರ್ಬ್. ಹೌದಾ, ಈ ವರ್ಬ್ ಒಳಗೆ ನಾವು ಏನನ್ನು ಬಳಸ್ತೀವಿ ಹೇಳಿದ್ನೆಲ್ಲನು, ಈಟ್ ಆಗಿರ್ಬೋದು, ರನ್ ಆಗಿರ್ಬೋದು, ರೀಡ್ ಆಗಿರ್ಬೋದು, ಇವೆಲ್ಲ ವರ್ಬ್ಸ್ಗೆ ನಾವು V1 ಅಂತ ಕರಿತೀವಿ. ಅನ್ನೋ ಸಬ್ಜೆಕ್ಟು, ಈಟ್ ಅನ್ನೋದು ವರ್ಬು, ರೈಸ್ ಅನ್ನೋದು ಅಬ್ಜೆಕ್ಟ್. ಐ ಸಾಂಗ್ ಅಂತೇಳಿ ಅಂದರೆ ನಾನು ಹಾಡನ್ನು ಆಡುತ್ತೇನೆ. ಅನ್ನೋದು ಏನಾಗುತ್ತೆ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಸಾಂಗ್ ಅನ್ನೋದು ವರ್ಬ್ ಆಗುತ್ತೆ, ಸಿಂಗ್ ಅಂತಂದರೆ ಅಬ್ಜೆಕ್ಟ್ ಆಗುತ್ತೆ. ಹೌದಾ, ಇಲ್ಲ ಇನ್ನೊಂದಿದೆ ನೋಡಿ, ಈ ಪ್ಲೇಸ್ ಫುಟ್ಬಾಲ್, ಅನ್ನೋದು ಸಬ್ಜೆಕ್ಟ್, ಪ್ಲೇಸ್ ಅನ್ನೋದು ವರ್ಬ್, ಫುಟ್ಬಾಲ್ ಅನ್ನೋದು ಅಬ್ಜೆಕ್ಟ್. ನಿಮಗೆ ಏನಾಗಬೇಕು, ಸ್ಟ್ರಕ್ಚರ್ ಗೊತ್ತಿರಬೇಕು. ಹೌದಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರೋಂಥ ಸಬ್ಜೆಕ್ಟ್ ಇದು ಸ್ಟ್ರಕ್ಚರ್ ಗೊತ್ತಾಯ್ತಲ್ಲ ನಿಮಗೆ. ಏನು, V1 ಮತ್ತು ಎಸ್ ಮತ್ತು ES ಐತಲ್ರಿ ಮೇಡಮ್ ಬ್ರಾಕೆಟ್ ಒಳಗೆ. ಎಸ್ ಮತ್ತು ESನ ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ ನೋಡಿರಿ, ಇಲ್ಲೇ ಇದೆ ನೋಡಿರಿ, ಈ ಪ್ಲೇಸ್ ಫುಟ್ಬಾಲ್, ಎಸ್ ಬಂತಿಲ್ಲಿ. ಹೌದಾ, ಪ್ಲೇಸ್ ಯಾವಾಗಲೂ ಸಬ್ಜೆಕ್ಟು ಸಿಂಗ್ಯುಲರ್ ಒಳಗಿದ್ರೆ ನಾವು ವರ್ಬನ್ನು ಪ್ಲೂರಲ್ ಆಗಿ ಬಳಸಬೇಕು. ಹೌದಾ, ಎಸ್ ಬಂತಿಲ್ಲಿ. ESನ್ನು ಎಲ್ಲಿ ಬಳಸ್ತೀವಿ ರೀ ನಾವು, ES
ಹೌದಾ. ಎಸ್ ಗೊತ್ತಾಯ್ತು ನಿಮಗೆ. ರನ್ಸು, ಈಟ್ಸು, ರೈಟ್ಸು ಇವೆಲ್ಲ ಏನವು ವರ್ಬ್ ಸಬ್ಜೆಕ್ಟ್ ಯಾವಾಗಲೂ ಸಿಂಗ್ಯುಲರ್ ಇದ್ದರೆ ವರ್ಬ್ ಏನಾಗಿರುತ್ತೆ ಯಾವಾಗಲೂ ಎಸ್ ಫಾರ್ಮ್ನಲ್ಲಿ ಬಂದಿರುತ್ತೆ. ಇನ್ನು ES ಅನ್ನು ನಾವು ಯಾವಾಗ ಬಳಸ್ತೀವಿ ರೀ ಅಂತಂದರೆ ಇದು ಇಂಪಾರ್ಟೆಂಟ್ ನಿಮ್ಗೆ, ಇವು ಗೊತ್ತಿರಲೇಬೇಕು. ನಾನು ಲಾಸ್ಟ್ ವಿಡಿಯೋಗೆ ಹೇಳಿದ್ದೆ ನಿಮಗೆ, ಏನಂತ ಹೇಳಿದ್ದೆ, ಸಿಂಗ್ಯುಲರ್ ಪ್ಲೂರಲ್ ಹೇಳಬೇಕಾದ್ರೆ ರೂಲ್ಸ್ ನಂಬರ್ಸ್ ಬಂದಾಗ ಹೇಳಿದ್ದೆ. ಅಲ್ಲಿ ನಾವು ಯಾವುದಾದ್ರೂ SH ಮತ್ತು CH ಅಂತ ಒಂದು ಸಿಂಗ್ಯುಲರ್ ಬಂದಾಗ, ಹೌದಾ, ಎಸ್ ಆಗಿರ್ಬೋದು, CH ಆಗಿರ್ಬೋದು, ಆ ಥರ ವರ್ಡ್ ಬಂದಾಗ ಮುಂದೆ ಅದನ್ನು ಪ್ಲೂರಲ್ ಫಾರ್ಮ್ ಬಳಸುವಾಗ ಏನು ಬಳಸ್ತೀವಿ, ES ಬಳಸ್ತೀವಿ. ಇದು ಸಬ್ಜೆಕ್ಟ್ ಅಂದ್ರೆ ಗೊತ್ತಾಯಿತು, IEC ದೇ ವಿ ಯು, ಹೌದಾ. ವರ್ಬು V1 ಅಂದ್ರೆ ಏನಂತ ಗೊತ್ತಾಯಿತು, ವರ್ಬು ಎಸ್ ಎಲ್ಲಿ ಹಚ್ತೀವಿ ಅಂತ ಗೊತ್ತಾಯಿತು, ES ಎಲ್ಲಿ ಹಚ್ತೀವಿ ಅಂತ ಗೊತ್ತಾಯಿತು, ಅಬ್ಜೆಕ್ಟ್ ಎಲ್ಲಿ ಹಚ್ತೀವಿ ಅಂತ ಗೊತ್ತಾಯಿತು, ಹೌದಾ. ನಾವು ಇವಾಗ ಏನು ಮಾಡನ್ರಿ, ಇನ್ನೂ ಕೆಲವು ಸಿಂಪಲ್ ಪ್ರೆಸೆಂಟ್ ಒಳಗೆ ಇನ್ನೂ ನೀವು ಹಲವಾರು ಒಂದು ಸೆಂಟೆನ್ಸನ್ನು ಬರಿಬೋದು, ಹೌದಾ. ನಾನು ಒಂದೆರಡು ಹೇಳಿದ್ ನಿಮಗೆ, ಐ ಈಟ್ ರೈಸ್, ಈ ಪ್ಲೇಸ್ ಫುಟ್ಬಾಲ್ ಅಂತ. ನೀವು ಕೂಡ ಏನು ಮಾಡ್ಬೋದು, ಈ ಥರ ಹಲವಾರು ಸಿಂಪಲ್ ಪ್ರೆಸೆಂಟ್ ಒಳಗೆ ಹಲವಾರು ಒಂದು ವಾಕ್ಯಗಳನ್ನು ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಒಂದು ಸ್ವಲ್ಪ ವರ್ಬ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ಯಾವ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರುತ್ತಂತ ಸ್ಟ್ರೆಚ್ಚರ್ ಹಾಕ್ಕೊಂಡು ನೀವೇನು ಮಾಡ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾನೆ ಹೋಗ್ಬೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ. ನೋಡಿರಿ, ವಿ ರನ್ ದ ಬಿಸ್ನೆಸ್, ಅವ್ರದ್ದು ಏನಾಗ್ತಾ ಇದೆ, ಬಿಸ್ನೆಸ್ಸು ಓಡ್ತಾ ಇದೆ. ದೇ ಪ್ಲೇ ಕ್ರಿಕೆಟ್, ಅವ್ರು ಏನು ಮಾಡ್ತಾ ಇದ್ದಾರೆ, ಕ್ರಿಕೆಟನ್ನು ಆಡ್ತಾ ಇದ್ದಾರೆ, ಹೌದಾ. ಈ ಸಬ್ಜೆಕ್ಟನ್ನು ಐ ಸಿ ಈಟ್ ಈ ಮತ್ತು ದೇ ಈ ಸಬ್ಜೆಕ್ಟನ್ನು ನೀವು ತಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಏನು ಚೇಂಜ್ ಇಲ್ಲ ನೋಡ್ರಿ. ಸಬ್ಜೆಕ್ಟ್ ಇದೆ, ಈಸ್, ಆ್ಯಮ್, ಆರ್ ಇದೆ, ವರ್ಬ್ ಇದೆ, ING ವರ್ಬ್ ಬರುತ್ತೆ. ಸೇಮ್ ಮೇಲೆ ಹೆಂಗಿದೆ ಹಂಗೆ ಇಲ್ಲಿ ಕೂಡ ಸಿಂಪಲ್ ಪ್ರೆಸೆಂಟ್ ಒಳಗೆ V1 ಬರುತ್ತೆ, ಈಸ್, ಆ್ಯಮ್, ಆರ್ ಬರುತ್ತೆ, ಮತ್ತು ವರ್ಬ್ ಬರುತ್ತೆ, V1 ING ಬರುತ್ತೆ. ಅಂದರೆ ಕಂಟಿನ್ಯೂ ಟೆನ್ಸ್. ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನಪ್ಪ ಅಂತಂದರೆ ವರ್ತಮಾನ ಕಾಲ ಮುಂದುವರಿಯುತ್ತಿರುವುದು. ಪ್ರೆಸೆಂಟ್ ಅಂತಂದರೆ ನಾವು ವರ್ತಮಾನ ಕಾಲ ಅಂತ ತಿಳ್ಕೊಂಡ್ವಿ. ಪ್ರೆಸೆಂಟ್ ಕಂಟಿನ್ಯೂ ಅಂದರೆ ವರ್ತಮಾನ ಕಾಲ ಮುಂದುವರಿಯುತ್ತಿರುವುದು ಅಂತ, ಹೌದಾ. ನೋಡಿರಿ, ನಾವು ಈಸನ್ನು ಎಲ್ಲಿ ಬಳಸ್ತೀವಿ, ಆ್ಯಮನ್ನು ಎಲ್ಲಿ ಬಳಸ್ತೀವಿ, ಆರ್ ಎಲ್ಲಿ ಬಳಸ್ತೀವಿ ಅಂತ ನಿಮ್ಗೆ ಗೊತ್ತಿರಬೇಕು, ಹೌದಾ. ನೋಡ್ರಿ, ಸಬ್ಜೆಕ್ಟ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ ಯಾವುದು, ಐ ಸಿ ಈ ದೇ ಇವೆಲ್ಲ ಸಬ್ಜೆಕ್ಟ್, ಹೌದಾ. ಈಗ ಈಸ್ ಎಲ್ಲಿ ಬಳಸ್ತೀವಿ ರೀ ನಾವು ಅಂತಂದರೆ ಸಿ ಇಟ್ಟಿದ್ದಲ್ಲಿ ಈ ಬಳಸ್ತೀವಿ, ಹೌದಾ. ಸಿ ಈ ಮತ್ತು ಇಟ್ಟಿದ್ದಲ್ಲೇ ಈಸ್ ಬಳಸ್ತೀವಿ, ಹೌದಾ. ಅದೇ ರೀತಿಯಾಗಿ ನಾವು ಇನ್ನೊಂದಿದೆಯಲ್ಲ, ಆ್ಯಮ್ ಎಲ್ಲಿ ಬಳಸ್ತೀವಿ ರೀ ಅಂತಂದರೆ ಆ್ಯಮ್ ಎಲ್ಲಿ ಬಳಸ್ತೀವಿ ನಾವು, ಇದ್ದಲ್ಲಿ ಆ್ಯಮ್ ಬಳಸ್ತೀವಿ, ಇದ್ದಲ್ಲಿ ಅಷ್ಟೇ ಆ್ಯಮ್ ಬಳಸ್ತೀವಿ. ಈ ಸಿ ಇಟ್ಟಿದ್ದಲ್ಲಿ ಏನು ಬಳಸ್ತೀವಿ, ಈಸ್ ಬಳಸ್ತೀವಿ, ಹೌದಾ. ಏನು ಬಳಸ್ತೀವಿ, ಈಸ್. ನೆಕ್ಸ್ಟ್ ಆರ್ ಎಲ್ಲಿ ಬಳಸ್ತೀವಿ ರೀ ಮೇಡಮ್ ಅಂತಂದರೆ ಆರನ್ನು ಪ್ಲೂರಲ್ ಫಾರ್ಮ್, ಇವೆಲ್ಲ ಸಿಂಗ್ಯುಲರ್ ಫಾರ್ಮ್ ಇವು. ಸಿ ಇಟ್ಟಿದ್ದೇನಿದು ಸಿಂಗ್ಯುಲರ್ ನೌನ್ಸ್, ಅಲ್ಲಿ ಈಸ್ ಬಳಸ್ತೀವಿ. ಆರನ್ನು ಎಲ್ಲಿ ಬಳಸ್ತೀವಿ ರೀ ಅಂತಂದರೆ ನಾವು ಪ್ಲೂರಲ್ ಫಾರ್ಮ್ ಆಗಿರಬೇಕು. ದೇ, ವಿ, ಯು, ಇಲ್ಲೇದಲ್ಲ. ಆರನ್ನು ಎಲ್ಲಿ ಬಳಸ್ತೀವಿ ನಾವು, ದೇ, ಇದೇನಿದೆ ಪ್ಲೂರಲ್ ಫಾರ್ಮ್. ದೇ ಅಂತಂದರೆ ಅವರು, ಹೌದಾ. ವಿ ನಾವು, ಹೌದಾ. ಯು ನೀವು. ಇಲ್ಲಿ ಏನು ಬಳಸ್ತೀವಿ ನಾವು, ಆರನ್ನು ಬಳಸ್ತೀವಿ. ವರ್ಬ್ ಅಂದರೆ ಗೊತ್ತಾಯ್ತು ನಿಮ್ಗೆ, ಆಗಲೇ ಹೇಳಿದೆ ನಾನು. ಈಟು, ರೀಡು, ರೈಟು, ರನ್ನು, ಗೋ, ಹೌದಾ. ಏನು ಆ್ಯಕ್ಷನ್ ತೋರಿಸ್ತಾವಲ್ಲ ವರ್ಬ್ ಇವು. ಮತ್ತು ING ಅಂತಂದರೆ ಅದು ಕಂಟಿನ್ಯೂ ಆಗಿರಬೇಕು. ರನ್ನಿಂಗು, ರೈಟಿಂಗು, ರೀಡಿಂಗು, ಹೌದಾ. ಅಬ್ಜೆಕ್ಟ್ ಅಂದರೆ ಐ ಆಮ್ ರೀಡಿಂಗ್ ಬುಕ್, ಹೌದಾ. ಅನ್ನೋದು ಬಂತಿಲ್ಲಿ, ಹೌದಾ. ಸಬ್ಜೆಕ್ಟ್ ಸ್ಟ್ರಕ್ಚರ್ ಐತೆ ನೋಡಿಲಿ, ಸಬ್ಜೆಕ್ಟ್ ಅಂತು ಈಸ್ ಅಂತಂದರೆ ಏನು ಬಂತು, ವರ್ಬ್ ಏನು ಬಂತು, ಐ ಆಮ್ ರೀಡಿಂಗ್ ಬುಕ್, ING ಫಾರ್ಮ್ ಬಂತಲ್ಲಿ. ಈ ರೀತಿಯಾಗಿ
ಇದರದ್ದು ಸ್ಟ್ರಕ್ಚರ್ ಗೊತ್ತಾಯಿತು. ಸಬ್ಜೆಕ್ಟ್ ಈಸನ್ನು ಎಲ್ಲಿ ಬಳಸ್ತೀವಿ, ಸಿ ಇ ಮತ್ತು ಇಟ್ಟಿದ್ದಲ್ಲಿ ಬಳಸ್ತೀವಿ, ಗೊತ್ತಾಯ್ತಲ್ಲ ನಿಮ್ಗೆ. ಆಮೇಲೆ ಆ್ಯಮ್ ಎಲ್ಲಿ ಬಳಸ್ತೀವಿ, ಆ ಇದ್ದಲ್ಲಷ್ಟೇ ಬಳಸ್ತೀವಿ ಆ್ಯಮ್. ಆಮೇಲೆ ಆರ್ ಎಲ್ಲಿ ಬಳಸ್ತೀವಿ, ಪ್ಲೂರಲ್, ದೇ ವಿ ಯು ಇದ್ದಲ್ಲಿ ಆರ್ ಬಳಸ್ತೀವಿ. ING ಫಾರ್ಮ್ ಅಂದರೆ ಕಂಟಿನ್ಯೂ ಟೆನ್ಸ್ ಅಂತಂದು ಸೂಚಿಸುತ್ತೆ ನಿಮಗೆ. ಎಲ್ಲಾದರೂ ಒಂದು ಸೆಂಟೆನ್ಸ್ ಒಳಗೆ ಬಂತಂದ್ರೆ ING ಅದು ಕಂಟಿನ್ಯೂ ಟೆನ್ಸ್. ಪ್ಲಸ್ ಸಬ್ಜೆಕ್ಟ್ ಅಂದ್ರೆ ಗೊತ್ತಾಗಿ ಅಬ್ಜೆಕ್ಟ್ ಅಂತಂದರೆ ಇಲ್ಲೇ ಇದೆ ನೋಡ್ರಿ ಎಕ್ಸಾಂಪಲ್. ಐ ಆಮ್ ಈಟಿಂಗ್ ರೈಸ್ ಅನ್ನೋದು ಅಬ್ಜೆಕ್ಟ್. ಸಿ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅನ್ನೋದು ಅಬ್ಜೆಕ್ಟ್. ಪ್ಲೇಯಿಂಗು ಈಟಿಂಗ್ ಅನ್ನೋವು ವರ್ಬ್. ಸಿ ಮತ್ತು ಐ ಅನ್ನೋದು ಸಬ್ಜೆಕ್ಟ್. ಇಷ್ಟು ಸರಳವಾಗಿ ನೀವೇನು ಮಾಡ್ಬೋದು, ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ತಿಳ್ಕೊಂಡು ಮತ್ತು ನೀವೇನು ಮಾಡ್ಬೋದು, ಅವನ್ನ ಪ್ರಾಕ್ಟೀಸ್ ಮಾಡ್ಬೋದು ಇನ್ನೂ ಹಲವಾರು ವಾಕ್ಯಗಳನ್ನು ತಗೊಂಡು. ಹೌದಾ. ಈಸ್ ರೀಡಿಂಗ್ ಬುಕ್, ಅವನೇನು ಮಾಡ್ತಿದ್ದಾನೆ, ಪುಸ್ತಕವನ್ನು ಓದ್ತಾ ಇದ್ದಾನೆ. ಈಸ್ ರೀಡಿಂಗ್ ಬುಕ್. ಈ ಅನ್ನೋದೇನು ರೀ ಮೇಡಮ್, ಈ ಅನ್ನೋದೇನು ಸಬ್ಜೆಕ್ಟ್. ಹೌದಾ. ಈಸ್ ಅನ್ನೋದು ಎಲ್ಪಿಂಗ್ ವರ್ಬ್. ಈಸ್ ಆಮ್ ಆರ್ ಅನ್ನೋವೇನವು ಎಲ್ಪಿಂಗ್ ವರ್ಬ್. ರೀಡಿಂಗ್ ಅಂತಂದ್ರೇನು, ವರ್ಬ್. ರೀಡ್ ಅನ್ನೋದು ವರ್ಬ್. ಇಲ್ಲಿ ING ಫಾರ್ಮ್ ಬಂದಿದೆ, ರೀಡಿಂಗ್. ಬುಕ್ ಅನ್ನೋದು ಅಬ್ಜೆಕ್ಟ್. ಯಾಕೆ ಬಳಸ್ತೀವಿ ನಾವು ಅಂದರೆ ಅದು ಸಿಂಗುಲರ್ ನೌನಲ್ಲಿದ್ದರೆ ಬಳಸ್ತೀವಿ, ಕೌಂಟೇಬಲ್ ನೌನ್ ಆಗಿರಬೇಕು. ಮತ್ತು ಬುಕ್ ಲಾಸ್ಟಿಗೆ ಬಿ ಅನ್ನೋದೇನು ಬರುತ್ತೆ, ಬುಕ್ ಕಾನ್ಸೊನೆಂಟ್ ಸೌಂಡ್ ಬರುತ್ತೆ ಇಲ್ಲಿ, ಅದಕ್ಕೆ ಬುಕ್ ಬಳಸ್ತೀವಿ. ಹೌದಾ. ಈಜಿಯಾಗಿ ಐ ಆಮ್ ರೈಟಿಂಗ್ ಎ ಲೆಟರ್, ಇದೇನಾಗುತ್ತೆ, ಐ ಆಮ್ ಎ ರೈಟಿಂಗ್ ಎ ಲೆಟರ್. ಐ ಅನ್ನೋದು ಸಬ್ಜೆಕ್ಟು, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬು, ರೈಟ್ ಅನ್ನೋದು ವರ್ಬು. ING ಫಾರ್ಮ್ ಬಂದಿದೆ, ಐ ಆಮ್ ರೈಟಿಂಗ್ ಎ ಬುಕ್, ಐ ಆಮ್ ರೈಟಿಂಗ್ ಎ ಲೆಟರ್. ಇದೇನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಗೆ ಎಕ್ಸಾಂಪಲ್ ಆಯಿತು. ಇಷ್ಟು ಅರ್ಥ ಆಯಿತು. ಪ್ರೆಸೆಂಟ್ ಕಂಟಿನ್ಯೂ ಅಂತ ನಿಮ್ಗೆ ತಿಳ್ಕೊತೀನಿ. ನೆಕ್ಸ್ಟ್ ಒಂದು ಯಾವುದಿದೆಯಪ್ಪ ಅಂತಂದರೆ ಯಾವುದಿದೆಯಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ ನೋಡಿರಿ. ಇದು ಕೂಡ ನಿಮಗೆ ಭಾಳ ಇಂಪಾರ್ಟೆಂಟು. ಒಂದು ಯಾವುದಾದ್ರೂ ವಾಕ್ಯ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟು ಅದ್ರಾಗ ಆ್ಯಸ್ ಹ್ಯಾವ್ ಫಾರ್ಮ್ ಕೊಟ್ಟು ಇದು ಯಾವ ಟೆನ್ಸ್ನಾಗ ಐತೆ ಅಂತ ಕೇಳಿರ್ತಾರೆ. ನಿಮಗೆ ಮುಂದಿನ ವೀಡಿಯೋದಾಗ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ತೊಗೊಂಬರ್ತೀನಿ. ಪ್ರೆಸೆಂಟ್ ಟೆನ್ಸು ಯಾವುದರಲ್ಲಿ ಇದೆ, ಯಾವ ಕ್ವಶನ್ನೊಳಗೆ ಯಾವ ಥರ ಕೇಳಿದ್ದಾರೆ ಅಂತ ಹೇಳ್ತೀನಿ. ನೋಡಿರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನಪ್ಪ ಅಂತಂದರೆ ಪೂರ್ಣ ವರ್ತಮಾನ ಕಾಲ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಪೂರ್ಣ ವರ್ತಮಾನ ಕಾಲ. ಹೌದಾ. ವರ್ತಮಾನ ಕಾಲ ಹೆಂಗಾಗಿದೆ, ಅದು ಪೂರ್ಣ ಆಗಿದೆ. ಪ್ರೆಸೆಂಟ್ ವರ್ತಮಾನ ಕಾಲ ಅಂದರೆ ಪೂರ್ಣ ವರ್ತಮಾನ ಕಾಲ ಅಂತ ನಾವು ತಿಳ್ಕೊತೀವಿ. ಈ ಪೂರ್ಣ ವರ್ತಮಾನ ಕಾಲದೊಳಗೆ ಏನಾಗುತ್ತಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ ಆ್ಯಸ್ ಪ್ಲಸ್ ಆ್ಯವ್ ಪ್ಲಸ್ V3 ಪ್ಲಸ್ ಅಬ್ಜೆಕ್ಟ್, ಈ ಥರ ಸ್ಟ್ರಕ್ಚರ್ ಇರುತ್ತೆ. ನಮ್ಮ ಮೇಲೆ ಹೆಂಗೆ ನೋಡಿದ್ವಲ್ಲ, ಸಬ್ಜೆಕ್ಟು ಪ್ರೆಸೆಂಟ್ ಸಿಂಪಲ್ ಒಳಗೆ V1 ಬಂದಿತ್ತು, ಪ್ರೆಸೆಂಟ್ ಕಂಟಿನ್ಯೂ ಒಳಗೂ V1 ಬಂದಿತ್ತು. ಇಲ್ಲಿ ಏನಾಗಿದೆ, V3 ಆಗಿದೆ ನೋಡಿ. ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನಾನು ಆಗಲೇ ಹೇಳಿದೆ V3 ಅಂತಂದರೆ ಹೆಂಗೆ ಬರುತ್ತಾ, ರೈಟ್ ರೋಟ್ ರೈಟನ್. V1 ಅಂದರೆ ರೈಟ್, V2 ಅಂದರೆ ರೋಟು, V3 ಅಂದರೆ ರೈಟನ್. ಇಲ್ಲಿ ಆ ಥರ ಇಲ್ಲಿ ಯಾವ್ದು ಬರುತ್ತೆ, V3 ಅಂತಂದ್ರೆ V3 ಬರುತ್ತೆ. ಹೌದಾ. ಯಾಸ್ ಮತ್ತು ನಾವು ಎಲ್ಲೆಲ್ಲಿ ಬಳಸ್ತೀವಿ ರೀ, ನಮಗೆ ಆ್ಯಮು ಈಸ್ ಆರ್ ಹೆಂಗೆ ಹೇಳಿದ್ರಲ್ಲ, ಈಸ್ ಅನ್ನೋದು ಇಟ್ ಬರುತ್ತೆ. ಆರ್ ಅಂತಂದರೆ ಸಿಂಗುಲರ್, ಪ್ಲೂರಲ್ ಇದ್ದಲ್ಲಿ ದೇವಿ ಯು ಅಂತ ಬರುತ್ತೆ ರೀ. ಆ ಥರ ನಮಗೆ ಯಾವು ಮತ್ತು ಯಾಸ್ ಎಲ್ಲೆಲ್ಲಿ ಬಳಸ್ತೀವಿ ರೀ ಅಂತ ಕೇಳಿದರೆ ನೀವು ಈಗಾಗಲೇ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನಂತ ಹೇಳ್ಬಿಟ್ಟೆ ನಿಮಗೆ. ಹೌದಾ. ಸಬ್ಜೆಕ್ಟ್ ಅಂದ್ರೆ ಏನಂತ ನೀವು ಹೇಳ್ತೀರಿ. ಇಟ್ ಬಂದ್ರೆ ನೀವೇನು ಮಾಡ್ತೀರಲ್ಲಿ, ಅವು ಸಬ್ಜೆಕ್ಟು ಅಂತ ನೀವು ಐಡೆಂಟಿಫೈ ಮಾಡ್ತೀರಿ. ಹೌದಾ. ಈಗ ಏನನ್ನ ತಿಳ್ಕೊಬೇಕು. ಮತ್ತು ಇನ್ನೊಂದು ಯಾಸ್ ನೋಡ್ರಿ, ಯಾಸ್ ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ ನಾವು. ಯಾಸ್ನ ಎಲ್ಲೆಲ್ಲಿ ಬಳಸ್ತೀವಿ, ಥರ್ಡ್ ಪರ್ಸನ್ಸ್. ಆಗಲೇ ಹೇಳಿದ್ನಲ್ಲಿ ನಿಮ್ಗೆ ಇಟ್ ಬಂದಲ್ಲಿ ನಾವು ಇಟ್ ಬಂದಲ್ಲಿ ಈಸ್ ಬಳಸ್ತೀವಿ ಅಂತ. ಇಲ್ಲಿ ಕೂಡ ಸಿ ಮತ್ತು ಇಟ್ ಬಂದರೆ ಏನು ಬಳಸ್ತೀವಿ, ಯಾಸ್. ಇವು ಬಂದರೆ ಏನು ಬಳಸ್ತೀವಿ ನಾವು, ಇವೆಲ್ಲ ಏನಿವು ಸಿಂಗುಲರ್ಸ್ ಇರ್ತಾವೆ. ಇಲ್ಲಿ ಏನು ಬಳಸ್ತೀವಿ ನಾವು, ಯಾಸ್ ಬಳಸ್ತೀವಿ. ಇಂಪಾರ್ಟೆಂಟ್ ಇದು ಸ್ಟ್ರಕ್ಚರ್, ನೀವು ನೆನ್ಪಿಟ್ಕೊಳ್ಲೇಬೇಕು.
ಇವೆಲ್ಲ ಬಂದರೆ ಏನು ಬಳಸ್ತೀವಿ ನಾವು? ಯಾಸ್, HAS, ಯಾಸ್ ಬಳಸ್ತೀವಿ ನಾವು. ಹೌದಾ? ಎದಕ್ಕೆ ಯಾಸ್ ಬಳಸ್ತೀವಿ ನಾವು? ಇವುಗಳ ಮುಂದೆ ನಾವು ಇವು ಏನಿದ್ದಾವೆ ಥರ್ಡ್ ಪರ್ಸನ್ಸ್, ಇವು ನಮ್ಗೆ ಸಿಂಗುಲರ್ ಅಂತ ಐಡೆಂಟಿಫೈ ಮಾಡ್ತವೆ. ಅದಕ್ಕೆ ನಾವು ಇಲ್ಲಿದೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗಿದೆಯಲ್ಲ ಯಾಸ್, ಅಲ್ಲಿ ಇಟ್ ಬಳಸ್ತೀವಿ. ಇನ್ನು ಮೇಡಮ್ ನಾವು ಎಲ್ಲಿ ಬಳಸ್ತೀವಿ ರೀ ಅಂತಂದರೆ, ಆಗಲೇ ನಾವು ಹೇಳಿದ್ವಲ್ಲ ದೇ ವಿ ಮತ್ತು ಐ, ಇನ್ನೊಂದು ಯು. ಇಲ್ಲಿ ಏನು ಬಳಸ್ತೀವಿ ನಾವು? ಇವೆಲ್ಲ ಬಂದಲ್ಲಿ ಹ್ಯಾವ್ ಬಳಸ್ತೀವಿ. ಏನು ಬಳಸ್ತೀವಿ? ಹ್ಯಾವ್. ಗೊತ್ತಿರ್ಬೇಕು ನಿಮ್ಗೆ ಯಾವೆಲ್ಲಿ ಬಳಸ್ತೀವಿ ಮತ್ತು ಯಾಸ್ ಎಲ್ಲಿ ಬಳಸ್ತೀವಿ. ಪರ್ಫೆಕ್ಟ್ ಆಯ್ತಲ್ಲ? ಯಾಸ್ ಎಲ್ಲಿ ಬಳಸ್ತೀವಿ? ಇಟ್ಟಿದ್ದಲ್ಲಿ ಬಳಸ್ತೀವಿ. ಯಾವೆಲ್ಲಿ ಬಳಸ್ತೀವಿ ನಾವು? ದೇ, ವಿ, ಯು. ಗೊತ್ತಾಯ್ತಲ್ಲ ಇಷ್ಟು? ಇದು ಇಂಪಾರ್ಟೆಂಟ್. V3 ಫಾರ್ಮ್ ಆಗಲೇ ಹೇಳಿದ್ನಲ್ಲ, ಗೋ, ವೆಂಟ್, ಗಾನ್ ಬರುತ್ತೆ. ರೈಟ್, ರೋಟ್, ರೈಟನ್ ಬರುತ್ತೆ. ಹೌದಾ? ಈಟನ್ ಬರುತ್ತೆ. ಅಲ್ಲಿ V3 ಇಲ್ಲಿ ಕೊಟ್ಟಿದ್ದಾರೆ. ಮೇಲೆ ಎಕ್ಸಾಂಪಲಲ್ಲಿ ಕೂಡ ಅವ್ರು ಏನು ಕೊಟ್ಟಿದ್ರು? ಪ್ರೆಸೆಂಟ್ ಟೆನ್ಸ್ ಒಳಗೆ ಇಲ್ಲೇ ಇದೆ ನೋಡ್ರಿ, ಈಟ್ ಕೊಟ್ಟಿದ್ರು. ಪ್ರೆಸೆಂಟ್ V1 ಬಂತದು. ಹೌದಾ? ಇಲ್ಲಿ ಈಟಿಂಗ್ ಪ್ರೆಸೆಂಟ್ ಕಂಟಿನ್ಯೂ ಒಳಗೆ ಅದನ್ನೇ ತೊಗೊಂಡ್ರು. ಇಲ್ಲಿ ಕೂಡ ನಾವು ಇಲ್ಲಿದೆ ನೋಡ್ರಿ ಈಟನ್ ಅಂತ ಬರುತ್ತೆ. ಏಟ್ ಈಟನ್. ಐ ಹ್ಯಾವ್ ಈಟನ್. ನಾನು ರೂಲ್ಸ್ ಒಳಗೆ ಹೇಳಿದೆ ನಿಮ್ಗೆ. ಇಲ್ಲಿ ಬಂದೈತೆ ನೋಡು, ಹಾಯ್ ಬಂದಾಗ ಏನು ಮಾಡಿಸ್ತೀವಿ ನಾವು? ಯಾವ ಬಳಸ್ತೀವಿ? V3 ವರ್ಡ್ ಬಂತು. ಆಮೇಲೆ ಅಬ್ಜೆಕ್ಟ್, ರೈಸು, ರೈಟು, ಫುಟ್ಬಾಲ್ ಇವೆಲ್ಲ ಅಬ್ಜೆಕ್ಟ್. ಐ ಹ್ಯಾವ್ ಈಟನ್ ಅಬ್ಜೆಕ್ಟ್. ನೋಡಿರಿ ಇಲ್ಲಿ ಇನ್ನೊಂದಿದೆ, ಆ್ಯಸ್ ಪ್ಲೇಡ್ ಕ್ರಿಕೆಟ್, ಫುಟ್ಬಾಲ್ ಯಾಸ್ ಅಂತಿದೆ ನೋಡಿರಿ. ಯಾಸ್ ಎಲ್ಲಿ ಬಳಸ್ತೀವಿ ಅಂತೇಳಿ ನಾನು ಇಟ್ ಬಂದಲ್ಲಿ ಯಾಸ್ ಬಳಸ್ತಿದ್ವಿ. ಸಬ್ಜೆಕ್ಟ್ ಇದು. ಇಲ್ಲದಲ್ಲಿ ಹ್ಯಾವ್, ಯಾಸ್ ಇದು ಯಾವ ಇಲ್ಲಿ ಬಳಸಿದ್ವಿ. ಇದ್ದಲ್ಲಿ ಯಾಸ್ ಇಲ್ಲಿ ಬಳಸ್ತೀವಿ. ಆ್ಯಸ್ ಪ್ಲೇಡ್ ಫುಟ್ಬಾಲ್. ಗೊತ್ತಾಯ್ತಲ್ಲ? ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಸ್ಟ್ರಕ್ಚರ್ ಗೊತ್ತಾಯ್ತು ನಿಮ್ಗೆ. ಹೌದಾ? ನೀವು ಕೂಡ ಇನ್ನು ಹಲವಾರು ಮಾಡ್ಬೋದು ಇದೇ ಥರ. ದೇ ಹ್ಯಾವ್ ಗಾನ್ ಟು ಮಾರ್ಕೆಟ್. ಗಾನ್ ಅಂತಂದ್ರೇನು? ಅವ್ರು ಮಾರ್ಕೆಟಿಗೆ ಹೋದ್ರು. ಇದು ಯಾವುದ್ರದ್ದು? V3. ಎದ್ರದ್ದು V3 ಆಗುತ್ತೆ? ಇದು ಗೋದು V3 ಆಗುತ್ತೆ. ಗೋ, ವೆಂಟ್, ಗಾನ್. ಗೋ, ವೆಂಟ್, ಫರ್ಮ್. ಗೊತ್ತಾಯ್ತಲ್ಲ? ಪ್ರೆಸೆಂಟ್ ಟೆನ್ಸ್ ಒಳಗೆ. ಮತ್ತು ವಿ ಹ್ಯಾವ್ ಪ್ಲೇಡ್ ಫುಟ್ಬಾಲ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಆ್ಯಸ್ ಪ್ಲೇಡ್ ಫುಟ್ಬಾಲ್ ಅಂತ. ನಾವು ಮತ್ತು ಯಾವುದ್ರೊಳಗೂ ತೊಗೋಬೋದು ಇದನ್ನ. ಐ ಹ್ಯಾವ್ ಈಟನ್ ರೈಸ್ ಅಂತಿತ್ತು. ಇಲ್ಲಿ ವಿ ಅಂತ ತೊಗೊಂಡ್ರೆ ನಾವು ಯಾವುದ್ರೊಳಗೆ ಬರುತ್ತಲ್ಲ, ವಿ ಹ್ಯಾವ್ ಪ್ಲೇಡ್ ಫುಟ್ಬಾಲ್ ಅಂತೇಳಿ. ಇನ್ನು ಹಲವಾರು. ಐ ಹ್ಯಾವ್ ಗನ್ ಟು ಸ್ಕೂಲ್. ಇಟ್ ಆ್ಯಸ್ ರೀಚ್ ಟು ಬೆಂಗಳೂರು. ಇಟ್ಟನ್ನು ನಾವು ಎಲ್ಲಿ ಬಳಸ್ತೀವಿ? ಯಾಸ್ ಇದ್ದಲ್ಲಿ ಬಳಸ್ತೀವಿ. ಇಲ್ಲಿ ಹೇಳಿದ್ನಲ್ಲ, ಇಟ್ ಆ್ಯಸ್ ಬರುತ್ತಂತ. ಇಟ್ ಆ್ಯಸ್ ರೀಚ್ಡ್ ಟು ಬೆಂಗಳೂರು. ಇದು ಬೆಂಗಳೂರಿಗೆ ತಲುಪಿದೆ. ಇಟ್ ಅಂದರೆ ಏನು? ಇದು. ಅಂದರೆ ಅವನು, ಸಿ ಅಂದರೆ ಅವಳು. ಹೌದಾ? ರೀಚ್ಡ್ ಬೆಂಗಳೂರು ಅಂದರೆ ಅವನು ಬೆಂಗಳೂರು ತಲುಪಿದ. ಸಿ ರೀಚ್ಡ್ ಬೆಂಗಳೂರು ಅಂದರೆ ಅವಳು ಬೆಂಗಳೂರು ತಲುಪಿದ್ಲು. ಇಟ್ ಈಸ್ ರೀಚ್ಡ್ ಟು ಬೆಂಗಳೂರು. ಹೌದಾ? ಇದು ಬೆಂಗಳೂರಿಗೆ ತಲುಪಿದೆ. ಗೊತ್ತಾಯ್ತಲ್ಲ ನಿಮಗೆ? ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಗೊತ್ತಾಯಿತು. ನೆಕ್ಸ್ಟ್ ಬರೋಂಥದ್ದು ಯಾವುದಪ್ಪ ಈಗ ಅಂತಂದರೆ, ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಒಳಗೆ ಅಂದರೆ ಏನಪ್ಪ ಅಂದರೆ, ನಡೆಯುತ್ತಿರುವ ಪೂರ್ಣ ವರ್ತಮಾನ ಕಾಲ. ಪ್ರೆಸೆಂಟ್ ಅಂತಂದ್ರೇನು? ವರ್ತಮಾನ ಕಾಲ. ಪರ್ಫೆಕ್ಟ್ ಮತ್ತು ಕಂಟಿನ್ಯೂ ಅಂತಂದರೆ ನಡೆಯುತ್ತಿರುವ ಪೂರ್ಣ ವರ್ತಮಾನ ಕಾಲ. ಇನ್ನೂ ಕ್ರಿಯೆ ನಡೆದು ಮುಗ್ದಿಲ್ಲ, ಇನ್ನೂ ನಡೆಯಕತ್ತತಿ ನೋಡ್ರಿ. ಐ ಹ್ಯಾವ್ ಬೀನ್ ಈಟಿಂಗ್. ನಾನಿನ್ನೂ ರೈಸನ್ನು ತಿಂತಾ ಇದ್ದೀನಿ. ಸಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಅವಳು ಇನ್ನೂ ಆಟವನ್ನು ಆಡುತ್ತಿದ್ದಾಳೆ, ಫುಟ್ಬಾಲನ್ನು ಆಡುತ್ತಿದ್ದಾಳೆ. ಇದು ಸ್ಟ್ರಕ್ಚರ್ ಏನು ಬರುತ್ತೆ ರೀ ಅಂತಂದರೆ, ನೋಡ್ರಿ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಸಬ್ಜೆಕ್ಟ್ ಆ್ಯಸ್ ಆರ್ ಹ್ಯಾವ್ ಪ್ಲಸ್ ವರ್ಬ್ ING ಪ್ಲಸ್ ಸಬ್ಜೆಕ್ಟ್. ಇಲ್ಲಿ ಯಾವ ಥರ ನಾವು ಯಾಸ್ ನೋಡ್ಕೊಂಡ್ವಲ್ಲ, ಇಟ್ಟಿದ್ದಲ್ಲಿ ಬರುತ್ತೆ ಅಂತೇಳಿ ಯಾವ ನೋಡ್ಕೊಂಡ್ವಿ. ಅಲ್ಲಿ ಬರುತ್ತೆ? ದೇ, ವಿ, ಹಾಯ್ ಮತ್ತು ಇವು ಇದ್ದಲ್ಲಿ ಬರುತ್ತೆ ಅಂತೇಳಿ. ಹೌದಾ? ಅದೇ ಥರ ಆಗಿ ಇಲ್ಲಿ ಕೂಡ ಇದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಗಳು ಕೂಡ ಯಾವ ಮತ್ತು ಯಾಸ್ ಬರುತ್ತೆ. ಹೌದಾ? ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ
ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್ ಒಳಗೆ ಯಾಸ್ ಎಲ್ಲಿ ಬಳಸ್ತೀವಿ ನಾವು ಈ ಸೇಮ್ ಸ್ಟ್ರಕ್ಚರ್ ಇಲ್ಲಿ ಹೆಂಗೆ ನಾವು ಯಾಸನ್ನು ಈ ಸೀಟ್ ಇದ್ದಲ್ಲಿ ಬಳಸಿದ್ವಿ, ಯಾವನ್ನ ಇಲ್ಲಿ ಬಳಸಿದ್ವಲ್ಲ ಇದೇ ಥರ ಸೇಮ್ ಇಲ್ಲಿ ಕೂಡ ಇದು ನೋಡಿ ಇಲ್ಲಿ ಯಾವ ಬೀನ್ ಅಂತ ಬಂದಿದೆ. ಇಲ್ಲಿ ಬೀನ್ ಇಲ್ಲಿ ಯಾವಷ್ಟ ಬರ್ತಿತ್ತು ಅದ್ರ ಜೊತೆಗೆ ಇಲ್ಲಿ ಬೀನ್ ಅಂತ ಸೇರಿಸ್ಬೇಕು. ಎಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಒಳಗೆ ಯಾವ ಬೀನ್ ಈಟಿಂಗ್ ರೈಸ್ ಇಲ್ಲಿ ವರ್ಬ್ ಮತ್ತು ING ಇಲ್ಲಿ ಸೇಮ್ ಇತ್ತು, ಇಲ್ಲಿ ಸೇಮ್ ಇದೆ. ಹೌದಾ? ಪ್ರೆಸೆಂಟ್ ಕಂಟಿನ್ಯೂ ಒಳಗೆ ಏನಾಯಿತು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಒಳಗೆ ಸಬ್ಜೆಕ್ಟ್ ಯಾಸ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ING ವರ್ಬ್. ಐ ಹ್ಯಾವ್ ಬೀನ್ ಈಟಿಂಗ್ ರೈಸ್, ಸಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಸೇಮ್ ಅಲ್ಲಿ ಹೆಂಗೆ ಹೇಳಿದ್ವಲ್ಲ ನಾವಾಗಲೇ ಈ ಸಿ ಇಟ್ಟಿದ್ದಲ್ಲೇ ಯಾಸ್ ಬರುತ್ತೆ. ಯು ಎಲ್ಲೆಲ್ಲಿ ಬರುತ್ತೆ? ದೇ, ವಿ, ಯು. ದೇ, ಯು, ವಿ ಮತ್ತು ಐ ಇದ್ದಲ್ಲಿ ಏನು ಬರುತ್ತೆ? ಯಾವ ಬರುತ್ತೆ. ಹೌದಾ? ಈ ಥರ ನಾವು ಅದಕ್ಕೆ ಇದಕ್ಕೆ ಏನು ಮಾಡಬೇಕು, ಕಂಪೇರ್ ಮಾಡಿ ಕಲಿತಾ ಹೋಗ್ಬೇಕು. ನೋಡ್ರಿ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಅದೇನಿಲ್ಲ, ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಐ ಹ್ಯಾವ್ ಬೀನ್ ಈಟಿಂಗ್ ರೈಸ್, ಸಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಹೌದಾ? ಇದ್ರೊಳಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಪರಿಪೂರ್ಣ ವರ್ತಮಾನ ಕಾಲ. ಹೌದಾ? ಇದೇನಾಗಿದೆ, ನಾವು ಮತ್ತು ಇದ್ರೊಳಗೆ ಎಲ್ಲ ಟೆನ್ಸ್ ಒಳಗೆ ತಗೊಂಡು ನಾವು ಇದನ್ನು ನೆಗೆಟಿವ್ ಟೆನ್ಸ್ ನೆಗೆಟಿವ್ ಫಾರ್ಮನ್ನು ಮಾಡ್ಬೋದು. ಹೌದಾ? ನೋಡಿರಿ ಇನ್ನೊಂದು ಎಕ್ಸಾಂಪಲ್, ಈ ಹ್ಯಾಸ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಕ್ಲಾಸ್. ಏನು ಮಾಡ್ತಾ ಇದ್ದಾನೆ ಅವನು? ಈ ಹ್ಯಾಸ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಕ್ಲಾಸ್. ಅವನು ಏನು ಮಾಡ್ತಾ ಸೈನ್ಸ್ ಎಟ್ 2 PM ಅಂತ. ಅವನು ಮಧ್ಯಾಹ್ನ 2 ಗಂಟೆಯಿಂದ ಇಂಗ್ಲೀಷ್ ತರಗತಿಯನ್ನು ಕಲಿಯುತ್ತಿದ್ದಾನೆ. ಹೌದಾ? ಐ ಹ್ಯಾವ್ ಬೀನ್ ಈಟಿಂಗ್ ಎ ಕೇಕ್. ಅವನು ನಾನು ಬೆಳಗ್ಗೆ 6 ಗಂಟೆಯಿಂದ ಒಂದು ಕೇಕ್ ತಿನ್ನುತ್ತಿದ್ದೇನೆ. ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಇನ್ನೂ ಕ್ರಿಯೆ ನಡೀತಾ ಇದೆ, ಇನ್ನೂ ಏನಾಗಿಲ್ಲ, ಕ್ರಿಯೆ ಮುಗ್ದಿಲ್ಲ, ಇನ್ನೂ ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಸೂಚಿಸುತ್ತೆ, ಐಡೆಂಟಿಫೈ ಮಾಡುತ್ತೆ. ಇಷ್ಟು ನಿಮಗೆ ಗೊತ್ತಾಯಿತು ಸಿಂಪಲ್ ಟೆನ್ಸು ಅಂತ ಅರ್ಥ ಮಾಡ್ಕೊತೀನಿ, ನಾನು ತಿಳ್ಕೊತೀನಿ. ಇದೇನಾಯ್ತು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಎಷ್ಟು ಪಾರ್ಟ್ಸ್ ಬರ್ತಾವೆ? ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಟೆನ್ಸ್ ಒಳಗೆ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂ, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸ್. ಇಷ್ಟನ್ನು ನೀವು ಸರಳವಾಗಿ ಈ ಒಂದು ಸ್ಟ್ರಕ್ಚರನ್ನು ಬರ್ಕೊಂಡು ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್ ಈಸ್, ಆ್ಯಮ್, ಆರ್, ಸಬ್ಜೆಕ್ಟ್ ಪ್ಲಸ್ ಆ್ಯಸ್, ಹ್ಯಾವ್, V3 ಪ್ಲಸ್ ಸಬ್ಜೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಸಬ್ಜೆಕ್ಟ್ ಆ್ಯಸ್, ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ವರ್ಬ್ ಪ್ಲಸ್ ಸಬ್ಜೆಕ್ಟ್. ಇವನ್ನ ನೀಟಾಗಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಂದು ಗೊತ್ತಾಯಿತು ಪ್ರೆಸೆಂಟ್ ಟೆನ್ಸ್. ಇನ್ನೊಂದು ನೆಕ್ಸ್ಟ್ ಇರೋದು ಪಾಸ್ಟ್ ಟೆನ್ಸ್. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಅತಿ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇದರ ಮೇಲೆ ಬಂದಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ. ಈ ವಿಡಿಯೋಸ್ ನಿಮ್ಗೆ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.